ಹೋಗಲು ಹೊರಗವಿಡಿಯಲು ಮಾಯಗೀಗಲೇ ಮಾಡುವುದು ಮಾಯವ ಕಾರುವುದು ರಾಯವ ಮಾಡುವುದು ಮಾಯವ ಕಾರುವುದು ರಾಯವ ಎದವಿದದಿ ಕಾಡಿಸಿ ಕಾಡು ಪಾಲು ಮಾಡುವೆ ಎದವಿದದಿ ಕಾಡಿಸಿ ಕಾಡು ಪಾಲು ಮಾಡುವೆ ರಾಜನಿಗಲಾಯ್ ಕದ್ದು ಹೋಗಲು ಹೊರಗವಿಡಿಯಲು ನಾಯಕಿಗಳೇ ಪಾದುರಂಕಾರಿ ನನ್ನ ಭಯದಿಂದ ನನ್ನ ಕಾಕಾವಾಕರವಾದಕ್ಕಾಗಿ ಎಂದೇ ಒಂದು ಪಂಚವಣದ ದುರ್ಗವನ್ನಾಗಿ ನಿರ್ಮಿಸಿದ ರಂಕಾರಿ ಅದೇ ದುರ್ಗ ಬಂದು ಏನಾದ ಕಂಬಕ್ಕೆ ಬಂದು ಸಿಂಹಾಧಾನದ ಆಗ ದುರ್ಗವನ್ನು ಹಿಡಿಯಲು ಹೊರಗೆ ಬಂದೇ ಬರುವನು ಆ ಮಧಾಂಧನಾದ ಸತ್ರುದನ ಹೃದಯವನ್ನೆಲ್ಲ ನಾನು ಕಲಗಿಸಿ ಅದೇ ದುರ್ಗವನ್ನು ಹಿಡಿದುಕೊಂಡು ಹೋಗುವಂತೆ ಮಾಡಿ ಸತ್ಯಪತಿ ಹೇಳಿದರು ಅದೇ ದುರ್ಗವನ್ನೇರುವಂತೆ ಮಾಡಿ ಮಾಧಾಂತ ಇಬ್ಬರನ್ನು ನಾನು ಘೋರಾರಣ್ಯವನ್ನು ಸೇರಿಸದೆ ಹೋದರೆ ನಾನು ಶರಿಯೇ ನಾನು ಛಾಯಕುವರನೇ ನಾನು ರವಿನಂದನೆಲ್ಲ ಮಾಧಾಂತ ನಾಡಿದ್ದರು ಈ ನನ್ನ ದಿವ್ಯ ಪ್ರಭಾವನ ದುರಂಕಾರಿ ಸದನೂ ಒದಗಿತು ಫಲ ಫಲ ಸಾಗಲೊಳಗಿದು ಸುದನೂ ಒದಗಿತು ಫಲ ಫಲ ಅದು ಸುದನೂ ಒದಗಿತು ಫಲ ಫಲ ಸದನೂ ಒದಗಿತು ಫಲ ಫಲ ಸಾಗಲೊಳಗಿದು ಸುದನೂ ಒದಗಿತು ಫಲ ಫಲ ಸದನೂ ಒದಗಿತು ಫಲ ಫಲ ಎಡೆಗೆ ಸಿಕ್ಕಿದ ಕಡಕರಾಜನು ಎಡೆಗೆ ಸಿಕ್ಕಿದ ಕಡಕರಾಜನು ಅಡುಬುಡಿ ಕೈವನು ಈ ಕ್ಷಣದಿ ಅಡುಬುಡಿ ಕೈವನು ಈ ಕ್ಷಣದಿ ಆಯದ ಘಾತವ ಧರಿಸುತ್ತಲೀಗ ಆಯದ ಘಾತವ ಧರಿಸುತ್ತಲೀ ಕಾಡಲ್ಲರಸುವ ಫಲ ಫಲ ಕಾಡಲ್ಲರಸುವ ಫಲ ಫಲ ಕಾಡಲ್ಲರಸುವ ಫಲ 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 ದೇವಿ ಪ್ರಾಣೇಶ್ವರ ಎಲ್ಲವೂ ಸಿದ್ಧವಾಗಿರುವುದು ಸಕಲವೂ ಸಿದ್ಧವಾಗಿರುವುದು ಸ್ವಾಮಿ ಮಹಾದೇವಿ ನಾವು ಇದೇ ಮಾರ್ಗವಾಗಿ ಅರಣ್ಯವನ್ನು ಸೇರೋಣ ನಡೆಯಿರಿ ಸ್ವಾಮಿ ಸತ್ಯವನ್ನು ಪರಿಪಾಲಿಸುವ ಈ ಸತ್ಯೌರಥನು ಮಡದಿ ಚಂದ್ರಗ ಹೋಗುತ್ತಿ ಘನೈ ಕಾನನಕ್ಕೆ ಹಾಳಾಯಿತು ಕಳಿಂಗ ನಗರ ಹಾಳಾಯಿತು ಕಳಿಂಗ ನಗರ ಅರಸನಿಲ್ಲದ ಸಾಮ್ರಾಜ್ಯ ಚಂದ್ರ 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 ಅಯ್ಯೋ ಪರಮಾತ್ಮ ನವಮಾಸ ತುಂಬಿದ ಈ ನನ್ನ ಸತಿಯನ್ನು ನಡುಕಾಡಿನಲ್ಲಿ ಕರೆದುಕೊಂಡು ಹೋಗುವಂತಾಯ್ತಲ್ಲ ಪರಮಾತ್ಮ ಶನಿದೇವ ಕಾಪಾಡು ತಂದೆ ಕಾಪಾಡು ಹಾ ಸೂರ್ಯಚಂದ್ರಾದಿಗಳೇ ನವಮಾಸ ತುಂಬಿದ ಈ ನನ್ನ ಕೆಂಡತಿಯನ್ನು ನಿಮ್ಮ ಸನ್ನಿಧಿಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಅಷ್ಟದಿಕ್ ಬಾಲಕರೇ ಮಗುವಂತೆ ಸಾಕಿದ ಈ ನನ್ನ ಪ್ರಜೆಗಳನ್ನು ನಿಮ್ಮ ಮಡಿಲಲ್ಲಿ ಹಾಕಿ ಹೋಗುತ್ತಿದ್ದೇನೆ ಇವರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಚಂದ್ರ ಚಂದ್ರ ನಾವು ನಮ್ಮ ರಾಜ್ಯವನ್ನು ಬಿಟ್ಟು ಬಹುದೂರ ಬಂದೆವು ಅಲ್ಲಿ ನೋಡು ನಾವು ರಾಜ್ಯವನ್ನು ಬಿಟ್ಟು ಮೊದಲನೆಯ ರಾತ್ರಿಗೆ ನಮ್ಮ ಅರಮನೆಯ ದೀಪ ಸ್ತಂಭಗಳೆಲ್ಲವೂ ಹಾರಿ ಹೋಗುತ್ತಿರುವವೆಲ್ಲ ಚಂದ್ರ ಈ ಪಾಪಿ ಕಣ್ಣಿನಿಂದ ಇದನ್ನು ನೋಡಲಾರನು ಚಂದ್ರ ನೋಡಲಾರನು
ಸಮಾಧಾನವಂತರಾಗಿ ಸ್ವಾಮಿ. ಶನಿರಾಜ ಪ್ರಾಣಘಾತ. ಎಂತಹ ಕಷ್ಟಕ್ಕೆ ಗುರಿ ಮಾಡಿದೆಯಪ್ಪ ಪರಮಾತ್ಮ, ನಿನ್ನ ಕೃಪೆ ಇದ್ದಂತಾಗಲ್ಲಪ್ಪ. ಇದೇನು ಸ್ವಾಮಿ, ಈ ತುರುಗವಾದರೂ ಇಷ್ಟೊಂದು ನಿಧಾನವಾಗಿ ಚಲಿಸುತ್ತಿರುವುದಲ್ಲ. ಈ ನಾಡಿನ ಪ್ರಜೆಗಳು ನಮ್ಮನ್ನು ಕಂಡರೆ ಸುಮ್ಮನೆ ಬಿಡುವರೆ. ಆದ್ದರಿಂದ ತಮ್ಮ ಕೈಯಲ್ಲಿ ಹಿಡಿದ ಕೊರಟಿನಿಂದ ಒಂದು ಪೆಟ್ಟನ್ನು ಹೊಡೆಯುವರಾಗಿ ಸ್ವಾಮಿ. ಚಂದ್ರ, ಹಾಗೆ ಆಗಲಿ ದೇವಿ, ಹಾಗೆ ಆಗಲಿ. ಹೇ ಹೇ ತುರುಗವೇ, ಪೆಟ್ಟನೊಟ್ಟೆಯಲ್ಲಿ ಗಾಯಸ ಪೆಟ್ಟನೊಟ್ಟೆಯಲ್ಲಿ ಗಾಯಸ ಇಟ್ಟು ದಾರಿ ಹೋಗುವ. ಪೆಟ್ಟನೊಟ್ಟೆಯಲ್ಲಿ ಶನಿರಾಜ, ಈ ಕುದುರೆಗೆ ಒಂದು ಪೆಟ್ಟನ್ನು ಹೊಡೆದ ಮಾತ್ರಕ್ಕೆ ಆ ಭೂಮಿಯಲ್ಲಿ ಹೋಗುತ್ತ ಕುದುರೆಯು ಆಕಾಶ ಮಾರ್ಗವಾಗಿ ಹೋಗುತ್ತಿರುವುದಲ್ಲ, ಮುಂದೇನು ಗತಿ? ಅಯ್ಯೋ ಪರಮಾತ್ಮ, ನವಮಾಸ ತುಂಬಿದ ಈ ನನ್ನ ಸ್ತ್ರೀಗಳನ್ನು ಈ ನಡುಕಾಡಿನಲ್ಲಿ ಈ ಕುದುರೆಯ ಮೇಲೆ ಹೇಗೆ ತಾನೇ ಕರೆದುಕೊಂಡು ಹೋಗಲು? ಚಂದ್ರ, ಹೆದರಬೇಡ ಚಂದ್ರ, ಹೆದರಬೇಡ. ಕುದುರೆಯನ್ನು ಬಿಗಿಯಾಗಿ ಹಿಡಿದುಕೋ. ಪರಮಾತ್ಮ, ಶನಿದೇವ, ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದ ಕುದುರೆ ಈಗ ತಾನೇ ಭೂಮಿಗಿಳಿಯಿತು. ಚಂದ್ರ, ಈ ಕುದುರೆಯ ಸವಾರಿಯಿಂದ ನನಗಾದರೂ ಬಹಳ ಆಯಾಸವಾಗಿರುವುದು. ಇಲ್ಲಿರುವ ವಟವೃಕ್ಷಕ್ಕೆ ಈ ಕುದುರೆಯನ್ನು ಬಂಧಿಸಿ ಈ ಮರದ ಬುಡವನ್ನೇ ತಲೆದಿಮ್ಮನ್ನಾಗಿ ಮಾಡಿಕೊಂಡು ಮಲಗಿದ್ದು ಅನಂತರ ಮುಂದಕ್ಕೆ ಹೋಗೋಣ. ಚಂದ್ರ, ಹಾಗಾಗ್ಲಿ ಬನ್ನಿ ಸ್ವಾಮಿ, ಮಲಗಿಕೊಳ್ಳುವರಾಗಿ. ಚಂದ್ರ, ಪ್ರಾಣೇಶ್ವರ, ಚಂದ್ರ, ಈ ಕುದುರೆಯ ಸವಾರಿಯಿಂದ ನನಗಾದರೂ ತುಂಬಾ ಆಯಾಸವಾಗಿರುವುದು. ಈ ವಟವೃಕ್ಷಕ್ಕೆ ಕುದುರೆಯನ್ನು ಬಂಧಿಸಿ ಈ ಮರದ ಬುಡವನ್ನೇ ತಲೆದಿಮ್ಮನ್ನಾಗಿ ಮಾಡಿಕೊಂಡು ಮಲಗಿದ್ದು ಅನಂತರ ಮುಂದಕ್ಕೆ ಹೋಗೋಣ. ಚಂದ್ರ, ಹಾಗಾಗ್ಲಿ ಬನ್ನಿ ಸ್ವಾಮಿ, ಮಲಗಿಕೊಳ್ಳುವರಾಗಿ. ನನಗೆ ನೀರು ನಿನಗೆ ಜೀವನ
ರಕ್ಷಿಸದೆ ಬಾಳೆಲ್ಲ ಬರಿದಾಯಿತೆ ರಮಣಿ ಜೀವನವು ಗೋಲಾಯಿತೆ ಬಾಳೆಲ್ಲ ಬರಿದಾಯಿತೆ ರಮಣಿ ಜೀವನವು ಗೋಲಾಯಿತೆ ಹಾಳು ಬರಿದ ಜೀವನ ಗೋಳ ಹಾಳು ಬರಿದ ಜೀವನ ಗೋಳ ಕಾಡಿನೊಳು ನಾಳಿದೆ ರಮಣಿ ಕಾಡಿನೊಳು ನಾಳಿದೆ ನನಗೆ ನೀನು ನಿನಗೆ ನಾನು ಜೀವನ ಸಾಗಿನ್ನು ರಮಣಿ ಜೀವನ ಸಾಗಿನ್ನು ನನಗೆ ನೀನು ನಿಮಗೆ ನಾನು ಜೀವನ ದುಃಖಿಸಬೇಡ ದೇವಿ ದುಃಖಿಸಬೇಡ ನಿಮಗೆ ನಾನು ನನಗೆ ನೀವು ಜೀವನ ಸಾಗಿನ್ನು ರಮಣ ಜೀವನ ಸಾಗಿನ್ನು ನನಗೆ ನೀವು ನಿಮಗೆ ನಾನು ಜೀವನ ಸಾಗಿನ್ನು ರಮಣ ಜೀವನ ಸಾಗಿನ್ನು ದುಃಖಿಸಬೇಡ ದೇವಿ ದುಃಖಿಸಬೇಡ ಬ್ರಹ್ಮ ಬರದ ಅಣಯ ಬರದ ಮೀರುವರಾರಿನ್ನು ರಮಣ ಮೀರುವರಾರಿನ್ನು ಬ್ರಹ್ಮ ಬರದ ಅಣಯ ಬರದ ಮೀರುವರಾರಿನ್ನು ರಮಣ ಮೀರುವರಾರಿನ್ನು ನಿಮಗೆ ನಾನು ನನಗೆ ನೀವು ಜೀವನ ಸಾಗಿನ್ನು ರಮಣ ಜೀವನ ಪರಿ ಪರಿ ಕೈತವ ಪಡೆದ ಪರಿ ಪರಿ ಕೈತವ ಪಡೆದ ಪರಿತ ಕುಲ ಮಾಧಾಂಗನಾದ ಸತ್ಯರಥನು ನನ್ನನ್ನು ಜನಕ್ಷಣ ಮಾತ್ರದಲ್ಲಿ ಅವರ ಕುಲದೈವರಾದ ಶ್ರೀಮನ್ನಾರಾಯಣನ ಕೈಬಿಟ್ಟು ಸಾಧಿಯನ್ನೇ ಹೊರಗೊಂಡು ಈ ಕಾಡಿನ ಮಧ್ಯಭಾಗದಲ್ಲಿ
ಭಿಕಾರಿಯಂತೆ ಮಲಗಿರುವನು. ಮಾಧಾಂಧನಾದ ಸತ್ಯರಥ, ಮಲಗು ಮಲಗು ಮಾಧಾಂಧ. ನನ್ನ ಮಾಯದಿಂದ ರಾಜ್ಯಕ್ಕೆ ಬಂದ ದುರ್ಗವನ್ನು ಮಾಯ ಮಾಡಿ, ಚಂದ್ರಾಜ ಚಂದ್ರಹಣದ ಗಂಟನ್ನು ಮಾಯ ಮಾಡಿ, ಚಂದ್ರೋಜಗೆ ಒಂದು ಕೆಟ್ಟ ಸಮರವನ್ನು ತೋರಿ ಪತಿ ಒಂದು ಕಡೆ ಸಾಧ್ಯ ಒಂದು ಕಡೆ ಆಗಲುವಂತೆ ಮಾಡದೆ ಹೋದರೆ ನಾನು ಶನಿ, ನಾನು ಛಾಯಾಕುವರನೇ, ನಾನು ರವಿನಂದನಲ್ಲ, ನಾಡಿದ್ದಿರು ಮಾದಾಂಧ. ನನ್ನ ದಿವ್ಯ ಪ್ರಭಾವವನ್ನು ಕೂಡ ಅಧಿಕಾರಿ. ಕಡಕ್ಕಾಡಿದಲ್ಲಿ ಮೆರೆಯುವೆ ನಾನು ನನ್ನ ಮಾಯದಿ ದುರ್ಗವನೀಗ, ನನ್ನ ಮಾಯದಿ ದುರ್ಗವನಿ ಮಾಯ ಮಾಡುವೆ ಕ್ಷಣದೊಳಗೆ, ಮಾಯ ಮಾಡುವೆ ಕ್ಷಣದೊಳಗೆ, ಮಾಯ ಮಾಡುವೆ ಕ್ಷಣದೊಳಗೆ. ಕಡಕ್ಕಾಡಿನಲ್ಲಿ ಪ್ರಾಣೇಶ್ವರ, ಮನೋಹರ, ಏಕೆ ಏನಾಯಿತು? ಏಕೆ ದೇವಿ? ಪ್ರಾಣೇಶ್ವರ, ಏನಿದು ಅಪಶಕುನ ಕಾಂತ, ಏನಿದು ಅಪಶಕುನ. ಏನಾಯಿತು? ಏನಿದು ಅಪಶಕುನ ಕಾಂತ, ಏನಿದು ಅಪಶಕುನ. ಬಲಭುಜದರುತೆ ಚೆಲಿಪುದು ಬಲಗಂಡು. ಬಲಭುಜದರುತೆ ಚೆಲಿಪುದು ಬಲಗಂಡು. ಈ ಪರಿಶೋಧನೆ ಏತಕಾಲೆ. ಈ ಪರಿಶೋಧನೆ ಏತಕಾಲೆ. ಏನಿದು ಅಪಶಕುನ ಕಾಂತ. ಪ್ರಾಣೇಶ್ವರ, ನಾನು ಮಲಗಿ ನಿದ್ರಿಸುತ್ತಿರುವ ವೇಳೆಯಲ್ಲಿ ನನ್ನ ಸ್ವಪ್ನದಲ್ಲಿ ಕೆಂಪಾದ ಕಣ್ಣುಗಳಿಂದಲೂ ನೀಲವಾದ ತೋಳುಗಳಿಂದಲೂ ನೀಲ ಮೇಘ ಶ್ಯಾಮನಂತೆ ಬಂದು ಇನ್ನೂ ನಿಮಗೆ ನಾನಾ ವಿಧವಾದ ಕಷ್ಟಗಳನ್ನು ಕೊಡುವೆನೆಂದು ಅದೃಶ್ಯನಾಗಿ ಹೊರಟೆ ಹೋದನು ಸ್ವಾಮಿ. ಮುಂದೇನು ಗತಿ ಪ್ರಾಣೇಶ್ವರ? ನಾವು ಕಂಡ ಕನಸುಗಳು ನನಸಾಗುವುದಿಲ್ಲ, ಅದು ಪರರಿಗೆ. ಅದಕ್ಕೋಸ್ಕರ ಏಕೆ ಇಷ್ಟೊಂದು ದುಃಖಿತಳಾಗುತ್ತಿರುವೆ ದೇವಿ? ಸಮಾಧಾನವನ್ನು ಒಂದು. ನಾವು ಕಷ್ಟ ಕಾಲಕ್ಕೆ ತಂದಿದ್ದ ಆಭರಣದ ಗಂಟು ಕುದುರೆಯಿಂದ ವೇಗವಾಗಿ ಬರುವಾಗ ಎಲ್ಲಿಯೋ ಬಿದ್ದಿರುವುದು. ನಾನು ಬೇಗ ಹೋಗಿ ಅದನ್ನು ಹುಡುಕಿಕೊಂಡು ಬರುತ್ತೇನೆ. ನಾನು ಬರುವ ತನಕ ಈ ಮರದ ಬುಡದಲ್ಲಿಯೇ ಕುಳಿತುಕೊಳ್ಳುವಳಾಗು ಮನೋಹರೆ. ಹಾಗೆ ಆಗಲಿ ಸ್ವಾಮಿ. ಶನಿರಾಜ ತಂದೆ, ಅಯ್ಯೋ ಪರಮಾತ್ಮ, ನಾವು ಕುದುರೆಯಿಂದ ವೇಗವಾಗಿ ಬರುವಾಗ ನಾವು ತಂದಿದ್ದ ಆಭರಣದ ಗಂಟು ಮಾಯವಾಗಿರುವುದು. ಅಯ್ಯೋ ಇದೇನು? ನಾವು ಬಂದ ಮೊದಲನೆಯ ದಿನವೇ ಕುದುರೆಯೂ ಮಾಯ, ಆಭರಣದ ಗಂಟು ಮಾಯ. ಮನೋಹರೇ ದೇವಿ, ಕೆಟ್ಟವು ದೇವಿ, ಏಕೆ ಬಂದೆ ಪ್ರಿಯಳ ನಿನ್ನ
ಪ್ರಾಣೇಶ್ವರ, ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನ ತಿಂದು ದಾದಿಯರಿಂದ ಸೇವೆಯನ್ನು ಗೈಸಿಕೊಳ್ಳುತ್ತಿದ್ದ ನಿನಗೆ ಈ ಕಾಡಿನಲ್ಲ ಮುಳ್ಳು ಕಲ್ಲಿನ ಮೇಲೆ ಮಲಗುವಂತ ಆಯ್ತಲ್ಲ ಚಂದ್ರ. ನನ್ನ ಮಾತನ್ನು ಕೇಳದೆ ನಿರಾಕರಿಸಿ ಇಂತಹ ಕಷ್ಟಕ್ಕೆ ಗುರಿಯಾಗಿರುವೆಯಲ್ಲ ಚಂದ್ರ. ಈ ಘೋರವಾದ ಕಾಡಿನಲ್ಲಿ ನನಗಾದರೂ ನಡೆದು ಬಹಳವಾಗಿ ಆಯಾಸವಾಗುತ್ತಿರುವುದು ಸ್ವಾಮಿ. ಇನ್ನೊಂದೇ ಜೀವ ಇರಲು ಶಕ್ತಳಲ್ಲ ದೇವಿ, ದುಃಖಿಸಬೇಡ. ಯಾಲಾರೆನೋ ಕಾಂತ ನಡು ಕಾಡೆ ನೋಡು ನಾನು ದುಃಖಿಸಬೇಡ ಕಾಂತೆ. ನಡೆಯಲಾರೆನೋ ಕಾಂತ ನಡು ಕಾಡೆ ನೋಡು ನಾನು ನಡೆಯಲಾರೆನೋ ಕಾಂತ. ದೇವಿ, ದುಃಖಿಸಬೇಡ ದೇವಿ, ದುಃಖಿಸಬೇಡ. ದೇವಿ, ಈ ಕಲ್ಲು ಮಣ್ಣುಗಳ ಮಧ್ಯದಲ್ಲಿ ನಡೆದು ನನ್ನ ಪಾದಗಳಲ್ಲಿ ಧಾರಾಕಾರವಾಗಿ ರಕ್ತ ಸುರಿಯುತ್ತಿರುವುದು ದೇವಿ, ದುಃಖಿಸಬೇಡ ದೇವಿ. ಇನ್ನೊಂದೇ ಜೀವ ಹಿಡಲು ಶಕ್ತಳಲ್ಲ. ನನಗಾದ್ರೂ ಬಾಯಾರಿಕೆಯು ಅಧಿಕವಾಗಿ ಬಾಧಿಸುತ್ತಿರುವುದು. ಚಂದ್ರ, ನಾನು ಮೊದಲೇ ಹೇಳಿದ್ದೆ, ನನ್ನ ಮಾತನ್ನು ನಿರಾಕರಿಸಿ ಬಂದು ಇಂತಹ ಕಷ್ಟಕ್ಕೆ ಸಿಲುಕಿರುವೆ. ನಾನೇನು ಮಾಡಲಿ? ಯಾವ ಮಾರ್ಗವನ್ನು ಹಿಡಿದು ಮುಂದಕ್ಕೆ ಹೋಗಲಿ? ಬಾ, ಇನ್ನು ಸ್ವಲ್ಪ ಮುಂದೆ ಹೋಗೋಣ ಬಾ ಚಂದ್ರ, ಮುಂದೆ ಹೋಗೋಣ ಬಾ. ಇಲ್ಲ ಪ್ರಾಣೇಶ್ವರ, ನನಗಾದ್ರೂ ಬಾಯಾರಿಕೆಯು ಅಧಿಕವಾಗಿ ಬಾಧಿಸುತ್ತಿರುವುದು. ನಾನಿನ್ನೊಂದೇ ಜೀವ ಮುಂದಿಡಲು ಶಕ್ತಳಲ್ಲ. ತಾವು ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡದಿದ್ದರೆ ನನ್ನ ಪ್ರಾಣವು ಇಲ್ಲಿಯೇ ಹೋಗುವುದು ಸ್ವಾಮಿ. ಚಂದ್ರ, ಚಂದ್ರ, ಹೆದರಬೇಡ ಚಂದ್ರ. ಇಲ್ಲಿ ನೋಡು, ಈ ನನ್ನ ಕೈಯಲ್ಲಿರುವ ಈ ಉಂಗುರವು ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ. ಇದರ ಸಹಾಯದಿಂದ ಎಲ್ಲಿಯಾದರೂ ಹೋಗಿ ಬೇಗ ಜಲವನ್ನು ತರುತ್ತೇನೆ. ನಾನು ಬರುವ ತನಕ ಈ ಮರದ ನೆರಳಿನಲ್ಲಿ ಕುಳಿತುಕೊಳ್ಳುವಳಾಗು ಚಂದ್ರ. ಚಂದ್ರ, ಚಂದ್ರ, ಹೋಗಿ ಬರಲೇ ಚಂದ್ರ. ಚಂದ್ರ, ಹೋಗಿ ಬರಲೇ. ಹಾ, ನನ್ನ ಮನಸ್ಸು ಸಾದರೂ ಹೇಳುತ್ತಿದೆ, ಚಂದ್ರಾಸೆವಾರೊಳಗೆ ಬಿಟ್ಟು ಹೋಗಬೇಡವೆಲ್ಲ. ಹೋಗದಿದ್ದರೆ ಚಂದ್ರಾಸೆಯ ಜೀವವು ಉಳಿಯುವಂತಿಲ್ಲ. ಏನು ಮಾಡಲಿ? ಸೂರ್ಯ ಚಂದ್ರಾದಿಗಳೇ, ಹಂಸ ಕೋಗಿಲೆಗಳೇ, ಗಿಡಮರ ವೃಕ್ಷಗಳೇ, ಈ ನನ್ನ ನವಮಾಸ ತುಂಬಿದ ಈ ನನ್ನ ಹೆಂಡತಿಯನ್ನು ಕಾಪಾಡುವ ಭಾರವೂ ನಿಮ್ಮದಾಗಿರಲಿ. ಚಂದ್ರ, ಚಂದ್ರಾಸೆ, ಹೋಗಿ ಬರಲೇ, ಹೋಗಿ ಬರಲೇ. ಚಂದ್ರ, ಒಂದು ವೇಳೆ ಆ ಘೋರಾರಣ್ಯ ಮಧ್ಯದಲ್ಲಿ ನಾನೇನಾದರೂ ಚಂದ್ರ, ಆದರೆ ಈ ನಿನ್ನ ಕೊರಳಲ್ಲಿರುವ ಮಾಂಗಲ್ಯವು ನನ್ನೊಬ್ಬನಿಗೆ ಹೊರತು ಬೇರಾರಿಗೂ ಕಾಡುವಂತೆ ಕಾಪಾಡುವ ಭಾರವು ನಿನ್ನದಾಗಿರಲಿ ಚಂದ್ರ, ನಿನ್ನದಾಗಿರಲಿ. ಹೋಗಿ ಬರಲೇ ಚಂದ್ರ, ಹೋಗಿ ಬರಲೇ. ಅಯ್ಯೋ ಪರಮಾತ್ಮ,
ಶರಿರಾಜ ಕಾಪಾಡ್ತಲ್ದೆ. ಚಂದ್ರ ಬೇಗ ಬರುತ್ತೇನೆ, ಇಲ್ಲೇ ಇರುವಳಾಗು ಚಂದ್ರ, ಇಲ್ಲೇ ಇರುವಳಾಗು. ಚಂದ್ರ ಸೊಳೆ ಫಲ 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 ಆ ಕಳ್ಳನ ಮರವದೊಡಗಿನ ಫಲ 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 ಆ ಕಳ್ಳನ ಮರವದೊಡಗಿನ ಫಲ ಫಲ ಆಯದ ಬಳವ ಎತ್ತಿಸಿ ನಾನು ಆಯದ ಬಳವ ಎತ್ತಿಸಿ ನಾನು ಆಡುವ ಮೋಸವ ರಾಜನಿಗೆ ಆಡುವ ಮೋಸವ ರಾಜನಿಗೆ ಸರ್ಪದಂತವೇ ಸಮಧರಿಸಿ ಸರ್ಪದಂತವೇ ಸಮಧರಿಸಿ ಆಚದುಂಗುರುವ ಆರಿಸುವೆ ಆಚದುಂಗುರುವ ಆರಿಸುವೆ 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 ಮೋದಾಂತರದ ಸತ್ತಿರದು ಸದಿಗೆ ಜಲವನ್ನು ತರಲು ಈ ಕಾಡಿನ ಮಧ್ಯಭಾಗದಲ್ಲಿ ಬಲು ಸಡಗರದಿಂದ ಬಲು ಸಂಭ್ರಮದಿಂದ ಬರುತ್ತಿರುವರು ಮಾಧಾಂಧನಾದ ಸತ್ತಿರತ ದುರಂಕಾರಿ. ನಾನು ನಿನಗಾಗಿ ಇಲ್ಲಿ ಕಾದು ಕುಳಿತಿರುವನು ಮಾಧಾಂಧ. ನನ್ನ ಮಾಯದಿಂದ ಒಂದು ಸರೋವರವನ್ನು ನಿರ್ಮಿಸಿ ಆ ಸರೋವರದಲ್ಲಿ ಒಂದು ಕೊಳವನ್ನೇ ನಿರ್ಮಿಸಿ ಆಗ ಜಲವನ್ನು ತರಲು ಅಲ್ಲಿಗೆ ಬಂದೇ ಬರುವರು. ನಿನ್ನ ಹೃದಯವನ್ನೆಲ್ಲ ನಾನು ಕಾಳಗಿಸಿ ಆ ವಜ್ರದಂಗುರವನ್ನು ಸೋಪಾನ ಕಲ್ಲಿನ ಮೇಲೆ ಕಳಿಸಿಡುವಂತೆ ಮಾಡಿ ಒಂದು ಗಡಸರ್ಪವನ್ನೇ ನಿರ್ಮಿಸಿ ಆ ವಜ್ರದಂಗುರ ಅಪಹರಿಸುವಂತೆ ಮಾಡಿ ನೀನು ಬಂದ ದಾರಿ ಮಾರ್ಗವು ನಿನಗೆ ಗೋಚರದಂತೆ ಬೇರೆ ದಾರಿ ಮಾರ್ಗವನ್ನೇ ಇಡಿಸುತ್ತೇನೆ ಮಾದಾಂಧ. ನಾಳಿದ್ದರು ನೋಡು ಮಾದಾಂಧ. ಪದಾಂಧದಲ್ಲಿ ಪಂಚಾಚ್ಯುರತನ ಪದವ ಮುರಿವ ನಿಕ್ಷಣ ಪದವ ಮುರಿವ ನಿಕ್ಷಣ ಪದವ ಮುರಿವ ನಿಕ್ಷಣ ಪದಾಂಧದಲ್ಲಿ ಪಂಚಾಚ್ಯುರತನ ಪದವ ಮುರಿವ ನಿಕ್ಷಣ ಪದವ ಮುರಿವ ನಿಕ್ಷಣ ಪದವ ಮುರಿವ ನಿಕ್ಷಣ ಪದಮರಾಜನನ್ನು ಎಡುತ್ತು ಪದವ ಮುರಿಯುವೆ ಹಲಮರಾಜನನ್ನು ಎಡುತ್ತು ಪದವ ಮುರಿಯುವೆ ಹೃದಯ ಪದದ ಗಮನ ಚಾರಿ ಹೃದಯ ಪದದ ಗಮನಕ್ಕೆ ಪದವ ಮುರಿಯುವೆ ಪದವ ಮುರಿಯುವೆ ಫಲ ಪದವ ಮುರಿಯುವೆ ಪದಾಂತರಲ್ಲಿ ಪಂಚಾಚ್ಯುರತನ ಪದವ ಮುರಿಯುವ ನಿಕ್ಷಣ ಪದವ ಮುರಿಯುವ ನಿಕ್ಷಣ ಪದವ ಮುರಿಯುವ ನಿಕ್ಷಣ ನಿಕ್ಷಣ ನಿಕ್ಷಣ. ಅಯ್ಯೋ ಇದೇನು ಈ ಕಾಡಿನಲ್ಲಿ ಎಲ್ಲಿ ಹುಡುಕಿದ್ರು ಜಲದ ಸುಳಿವು ಕಾಣುತ್ತಿಲ್ಲವಲ್ಲ, ಏನು ಮಾಡಲಿ ಪರಮಾತ್ಮ. ಶರಿರಾಜ ಇದೆಲ್ಲವೂ ನಿನ್ನ ಪಾದಕ್ಕೆ ಅರ್ಪಿತವಾಗಲಪ್ಪ, ನಿನ್ನ ಪಾದಕ್ಕೆ ಅರ್ಪಿತವಾಗಲಿ. ಇರಲಿ, ಇಲ್ಲಿ ಒಂದು ಕೊಳವು ಕಾಣುತ್ತಿರುವುದು. ಈ ಕೊಳದ ದಡದ ಮೇಲೆ ನನ್ನ ಉಂಗುರವನ್ನಿರಿಸಿ ಇದರ ಸಹಾಯದಿಂದ ಇಲ್ಲಿ ಕಾಣುತ್ತಿರುವ ಈ ಎಲೆಗಳನ್ನು ದೊಪ್ಪೆಯನ್ನಾಗಿ ಮಾಡಿಕೊಂಡು ನನ್ನ ಸತಿ ಚಂದ್ರಹಾಸಿಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು. ಆ ಪರಮಾತ್ಮ, ತಂದೆ ಪರಮಾತ್ಮ, ಶರಿರಾಜ ಕಾಪಾಡುತ್ತಲ್ದೆ ಕಾಪಾಡು. ಅಯ್ಯೋ ಪರಮಾತ್ಮ, ಶರಿರಾಜ ಇಲ್ಲಿ ಹರಿಯುತ್ತಿದ್ದ ಗಂಗಾದೇವಿಯು ಮಾಯವಾಯಿತಲ್ಲ, ಏನು ಮಾಡಲಿ. ಅಯ್ಯೋ ಚಂದ್ರಹಾಸೆಯು ಬಾಯಾರಿಕೆಯಿಂದ ಎಲ್ಲಿ ಪ್ರಾಣ ಬಿಡುವಳು ಅಥವಾ ಕಾಡು ಮೃಗಗಳಿಗೆ ಎಲ್ಲಿ ಹಂಜುವಳೋ ನಾನು ಬೇರೆ ಕಾಣನಲ್ಲ, ಏನು ಮಾಡಲಿ. ಪರಮಾತ್ಮ ನಿನ್ನ ಕೃಪೆ ಇದ್ದಂತಾಗಲಪ್ಪ, ನಿನ್ನ ಕೃಪೆ ಇದ್ದಂತಾಗಲಿ. ಚಂದ್ರ ಚಂದ್ರ ನನ್ನ ಕೂಗು ನಿನಗೆ ಕೇಳಿಸುತ್ತಿಲ್ಲವೇ? ನೀನು ಓ ಎನ್ನಬಾರದೆ ಚಂದ್ರ, ಓ ಎನ್ನಬಾರದೆ. ಅಯ್ಯೋ ಪರಮಾತ್ಮ, ಕೂರವಿದೆಯೇ ನಿನ್ನ ಬಲ್ಲೆ
ಆಕಾಶಿಸುತ್ತಿದ್ದೇನೆ ದೇವಾ ಆಕಾಶಿಸುತ್ತಿದ್ದೇನೆ ಸತಿ ಸುಮತಿ ಚಂದ್ರಗಾಸೆ ಸತಿ ಸುಮತಿ ಚಂದ್ರಗಾಸೆ ಕಾಣದೆ ಮರೆಯಾಗಲೇ ದೇವಾ ಕಾಣದೆ ಮರೆಯಾಗಲೇ ದೂರವಿದೆಯೇ ಮನೆಗೆ ಅಕ್ಕಟ್ಟಿದ್ದೇನೆ ದೇವಾ ಅಕ್ಕಟ್ಟಿದ್ದೇನೆ ಪ್ರಾಣೇಶ್ವರ ಮನೋಹರ ಸ್ವಾಮಿ ಎಲ್ಲಿರುವಿರಿ ಪ್ರಾಣೇಶ್ವರ? ಅರ್ಧರಾತ್ರಿ ಆದರೂ ಜಲವನ್ನು ತರುವೆನೆಂದು ಹೋದ ನನ್ನ ಪ್ರಾಣಕಾತರು ಬಾರಲೇ ಇಲ್ಲವಲ್ಲ. ಈ ಘೋರವಾದ ಕಾಡಿನಲ್ಲಿ ಎಲ್ಲಿ ಹುಡುಕಲಿ, ಏನು ಮಾಡಲಿ? ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇನೆ. ಕಪಟ ಮೃಗಗಳ ವೇಷ ಬದಲಿಸಿ ರಾಣಿಯ ಬಳಿಗೆ ಸೇರಿದನು ರಾಣಿಯ ಬಳಿಗೆ ಸೇರಿದನು ರಾಣಿಯ ಬಳಿಗೆ ಸೇರಿದನು ಕಪಟ ಮೃಗಗಳ ವೇಷ ಬದಲಿಸಿ ರಾಣಿಯ ಬಳಿಗೆ ಸೇರಿದನು ರಾಣಿಯ ಬಳಿಗೆ ಸೇರಿದನು ರಾಣಿಯ ಬಳಿಗೆ ಸೇರಿದನು ಎಂಬತ್ತವರು ಕತ್ತಿಸಿ ನಾನು ಎಂಬತ್ತವರು ಕತ್ತಿಸಿ ನಾನು ಬಳೆದರ ಭೀತಿಯ ಕೈಗಳಿಂದ ಬಳೆದರ ಭೀತಿಯ ಕೈಗಳಿಂದ ಕಪಟ ಮೃಗಗಳ ವೇಷವ ಧರಿಸಿ ರಾಣಿಯ ಬಳಿಗೆ ಸೇರಿದನು ರಾಣಿಯ ಬಳಿಗೆ ಸೇರಿದನು ರಾಣಿಯ ಬಳಿಗೆ ಸೇರಿದನು ನನ್ನ ಮಾಯದಿಂದ ಒಂದು ಒಲಿಯನ್ನೇ ನಿರ್ಮಿಸಿ ಆ ಒಲಿಯನ್ನು ಚಂದ್ರಾಜಿಯ ಬಳಿಗೆ ಕಳುಹಿಸಿ ಆಕೆಯ ಮುತ್ತೈದು ಮೂಗತೆಯನ್ನು ಅಪಹರಿಸಿಕೊಂಡು ಬರದ ಹೋದರೆ ನಾನು ಶನಿ, ನಾನು ಛಾಯಕುವರನೇ, ನಾನು ರವಿನಂದನೆಲ್ಲ. ನೋಡು ನೋಡು ಮದ ಅಂದ ಈ ನನ್ನ ದಿವ್ಯ ಪ್ರಭಾವನ ದುರಂಕಾರಿ. ಅಲರೈ ಭೂಮಿಯ ಸಮನಾರಿನಕ್ಕೆ ಅಲರೈ ಭೂಮಿಯ ಸಮನಾರಿನಕ್ಕೆ ಪಾಪು ಪಾಪು ಬಲುತ್ತೂರನು ಪಾಪು ಪಾಪು ಬಲುತ್ತೂರನು ಅಜನನ ಮನದಲ್ಲಿ ಭಜನೆಯ ದೈವ ಅಜನನ ಮನದಲ್ಲಿ ಭಜನೆಯ ದೈವ ನಜರ ಭಜವತ ಎಂದವಿನ ಅಕ್ಷರ ಚಂದರ ಕೆಂಪುರು ಸರುಣ ಅಕ್ಷರ ಚಂದರ ಕೆಂಪುರು ಸರುಣ ಅಜ್ಜವಿಲ್ಲದೆ ಜಯಿಸುವ ಅಜ್ಜವಿಲ್ಲದೆ ಜಯಿಸುವ ಫಲರಾಯ ಭೂಮಿಯ ಸಮನಾದನಕ್ಕೆ ಫಲರಾಯ ಭೂಮಿಯ ಸಮನಾದನಕ್ಕೆ ಪಾಪು ಪಾಪು ಬಲು ಸೂರನು ಪಾಪು ಪಾಪು ಬಲು ಸೂರನು ಬಲು ಸೂರನು ಬಲು ಸೂರನು ಈ ಘೋರವಾದ ಕಾಡಿನಲ್ಲಿ ಎಲ್ಲಿ ಹುಡುಕಿ ನೋಡಿದಾಗಲೂ ಪ್ರಾಣಕಾಂತರ ದರ್ಶನ ಭಾಗ್ಯವೇ ಲಭಿಸಲಿಲ್ಲವಲ್ಲ. ಅಯ್ಯೋ ದೈವವೇ, ಯಾವುದೋ ಹುಲಿಯು ನನ್ನನ್ನು ತಿನ್ನಲು ಬರುವಂತೆ ಕಾಡುತ್ತಿರುವುದಲ್ಲ. ಈ ಸಮಯದಲ್ಲಿ ನನ್ನ ಪ್ರಾಣಕಾಂತರೂ ಇಲ್ಲವಲ್ಲ, ನಾನು ಏನು ತಾನೇ ಮಾಡಲಿ? ಪ್ರಾಣೇಶ್ವರ ಮನೋಹರ ಎಲೈ ಒಲಿ ಅದೃಷ್ಟ ಹಾಗೂ ಅಮ್ಮ ತಾಯಿ ಎದರಬೇಡ, ಮೇಲೆ ಕೇಳುವುದಾಗಿ ತಾಯಿ. ಯಾರು ಸ್ವಾಮಿ ತಾವು? ತಿನ್ನಲು ಬರುತ್ತಿದ್ದ ಹುಲಿಯನ್ನು ಕೊಂದು ನನ್ನನ್ನು ಕಾಪಾಡಿರುವನೆ. ಧನ್ಯವಾದಗಳು ಸ್ವಾಮಿ. ನಾನು ಒಬ್ಬ ಓರ್ವ ಯತಿಯನು. ನಾನು ಬಹುದೂರದಲ್ಲಿ ಹೋಗುತ್ತಿದ್ದನು ತಾಯಿ. ಒಂದು ಹುಲಿಯು ನಿನ್ನನ್ನೇ ಹಿಂಬಾಲಿಸಿ ಕಚ್ಚು ತಿನ್ನಲು ಪ್ರಯತ್ನವನ್ನು ಮಾಡಿತು. ಆ ಹುಲಿಯನ್ನು ಬೆದರಿಸಿ ನಿನ್ನ ಪ್ರಾಣವನ್ನು ಉಳಿಸಿರುವ ತಾಯಿ. ಏನಾದರೂ ದಾನವನ್ನು ಕೊಡಿ ತಾಯಿ. ಅಯ್ಯೋ ಪರಮಾತ್ಮ, ಈ ಘೋರವಾದ ಕಾಡಿನಲ್ಲಿ ನಿಮಗೆ ದಾನವಾಗಿ ಇರುತ್ತಾನೆ ಕೊಡಬಲ್ಲಿ ಪೂಜ್ಯ
ನಿರ್ಗತಿಗಳಾಗಿರುವೆನು. ನನ್ನ ಬಳಿ ತಮಗೆ ಕೊಡಲು ಏನು ಇಲ್ಲವಲ್ಲ ಪೂಜ್ಯರೇ, ಏನು ತಾನೇ ಕೊಡಬಲ್ಲೆ? ಅಮ್ಮ, ನಿನ್ನಲ್ಲಿ ಏನು ಇಲ್ಲವೆಂದ ಮೇಲೆ ನಿನ್ನ ಮೋಗದಲ್ಲಿರುವ ಮೋಗತಿಯನ್ನಾದರೂ ಕಳಿಸಿಕೊಡುವ ತಾಯಿ. ಮರ್ತಿದ್ದೇನು ಪೂಜ್ಯರೇ, ಮುತ್ತೈದೆಗೆ ಲಕ್ಷಣವಾದ ಮೂಗುತಿಯನ್ನೇ ತಾವು ದಾನವಾಗಿ ಬೇಡುತ್ತಿರುವಿರಾ? ಸ್ವಲ್ಪ ನಿಧಾನಿಸಿ ಪೂಜ್ಯರೇ. ಮುತ್ತೈದೆ ತನದ ಮೂಗುತಿಯಿದು, ಮುತ್ತೈದೆ ತನದ ಮೂಗುತಿಯಿದು, ಪತಿಯ ಭಾಗ್ಯದ ಪತಿಯ ಭಾಗ್ಯದ ಮುತ್ತೈದೆಗೆ ಲಕ್ಷಣವಾದ ಮೂಗುತಿಯನ್ನೇ ಕೊಟ್ಟಿರುವೆನು, ಸ್ವೀಕರಿಸುವರಾಗಿ. ಕೊಡುವಳಾಗು ತಾಯಿ. ಅಮ್ಮ ತಾಯಿ, ನಾನು ಕೇಳಿದ ವಸ್ತುವನ್ನು ಇಲ್ಲ ಎಂದು ನನಗೆ ದಾನವನ್ನು ಆಗಿ ಕೊಟ್ಟಿಯಲ್ಲ. ಆ ಭಗವಂತನಾದರೂ ಕೂಡ ನಿನಗೆ ಆಯುಸ್ಸು ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲು ತಾಯಿ. ನಾನಿನ್ನು ಹೋಗಿ ಬರುತ್ತೇನೆ ತಾಯಿ. ಧನ್ಯೋಸ್ಮಿ ಪೂಜ್ಯರೇ. ಪ್ರಾಣೇಶ್ವರ, ಎಲ್ಲಿರುವಿರಿ ಸ್ವಾಮಿ? ಈ ಕಾಡಿನಲ್ಲಿ ನನ್ನ ಓರ್ವಳನ್ನೇ ಬಿಟ್ಟು ಎಲ್ಲಿ ತಾನೇ ಹೋದಿರಿ? ನಾನಿನ್ನು ಮುಂದೆ ನಿಮ್ಮನ್ನು ಎಲ್ಲಿ ಹುಡುಕಲಿ, ಏನು ತಾನೇ ಮಾಡಲಿ? ಅಯ್ಯೋ ಪರಮಾತ್ಮ, ಪ್ರಾಣೇಶ್ವರ, ಅಯ್ಯೋ ದೈವವೇ, ಇದೇನಿದು? ನನಗಾದ್ರೂ ಉದರ ವೇದನೆಯು ಬಾಧಿಸುತ್ತಿರುವುದಲ್ಲ. ಅಯ್ಯೋ ಪರಮಾತ್ಮ, ಮನೋಹರ, ಎಲ್ಲಿರುವೆ ಸ್ವಾಮಿ? ಪ್ರಾಣೇಶ್ವರ, ಉದರ ವೇದನೆ ನಾ ತಾಳನೆ.
ಪರಮಾತ್ಮ, ಈ ಘೋರವಾದ ಕಾಡಿನಲ್ಲಿ ನನಗಾದ್ರೂ ಒಂದು ಗಂಡು ಮಗುವು ಜನರವಾಗಿರುವುದಲ್ಲ. ಅಯ್ಯೋ ಪ್ರಾಣೇಶ್ವರ, ರಾಜನಾಗಿ ರತ್ನ ಸಿಂಹಾಸನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ಈ ನನ್ನ ಕುಮಾರ ಈ ದಿನ ಈ ಪುಡಿ ಮಣ್ಣಿನ ಮೇಲೆ ರಕ್ತದ ಮಡುವಿನಲ್ಲಿ ಎಂತ ದುಸ್ಥಿತಿ ಒದಗಿತೋ ಕುಮಾರ. ಈ ನನ್ನ ಕಂದನನ್ನು ಎಲ್ಲಿ ತಾನೇ ಕರೆದುಕೊಂಡು ಹೋಗಲಿ, ಏನು ಮಾಡಲಿ ಕುಮಾರ? ತೂಗೋಡುವೆಂದರೆ ತೊಟ್ಟಿಲಿಲ್ಲವಲ್ಲ, ಆಸೆ ಒದಿಸೋಣವೆಂದರೆ ವಸ್ತ್ರವಿಲ್ಲವಲ್ಲ. ಈ ಘೋರವಾದ ಕಾಡಿನಲ್ಲಿ ನಾನು ಯಾರನ್ನು ಬೇಡಲಿ, ಏನು ತಾನೇ ಮಾಡಲು ಕುಮಾರ? ನಿನಗಿಂತ ದುಸ್ಥಿತಿ ಬರುವುದೆಂದು ನಾನು ಕನಸಿನಲ್ಲೂ ನೆನೆಸಿರಲಿಲ್ಲ ಮಗನೇ. ತೂಗಾಲು ತೊಟ್ಟಿಲಿಲ್ಲ ನನ್ನ ಮಗುವೆ, ಒದಿಸಾಲು ಬಟ್ಟೆ ಇಲ್ಲ ನನ್ನ ಮಗುವೆ. ತೂಗಾಲು ತೊಟ್ಟಿಲಿಲ್ಲ ನನ್ನ ಮಗುವೆ, ಒದಿಸಾಲು ಬಟ್ಟೆ ಇಲ್ಲ ನನ್ನ ಮಗುವೆ. ಲಾಲಿ ಜೋ 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 ಕಂದ ಜೋ ಜೋ, ಲಾಲಿ ಜೋ 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 ಕಂದ ಜೋ. ಕುಮಾರ, ಇನ್ನು ಮುಂದೆ ಎಲ್ಲಿ ತಾನೇ ಕರೆದುಕೊಂಡು ಹೋಗಲು ಮಗನೇ? ಇರಲಿ, ಈ ನನ್ನ ಕಸ್ಮಲವಾದ ಸೀರೆ ಸೆರಗನ್ನು ಅರ್ಧ ಭಾಗವಾಗಿ ಹರಿದು ಈ ನನ್ನ ಕಂದನಿಗೆ ಒದ್ದಿಸಿಕೊಂಡು ಇದೇ ಮಾರ್ಗವಾಗಿ ಹೋಗಿ ನನ್ನ ಪ್ರಾಣ ಕಂದನನ್ನು ಹುಡುಕುತ್ತೇನೆ. ನಡೆಯು ಕುಮಾರ, ನಡೆ ಮಗನೇ. ಅಯ್ಯೋ ಪ್ರಾಣೇಶ್ವರ. ಅಯ್ಯೋ ಆತ್ಮ, ಶನಿ ರಾಜ ಕಾಪಾಡುತ್ತಂದೆ, ಕಾಪಾಡು. ಈ ಕಾಡಿನಲ್ಲಿ ಎಷ್ಟು ಹುಡುಕಿದರೂ ನನ್ನ ಸತಿ ಚಂದ್ರಾಸೆ ಸುಳಿವು ಕಾಣುತ್ತಿಲ್ಲವಲ್ಲ. ಕಾಡಿನ ಮೃಗಗಳೇನಾದವು ಚಂದ್ರಾಸೆಯನ್ನು ಕೊಂದು ತಿಂದು ಬಿಟ್ಟವೆ. ಅಯ್ಯೋ ಪರಮಾತ್ಮ, ಶನಿ ರಾಜ ಕಾಪಾಡುತ್ತಂದೆ, ಕಾಪಾಡು. ಅಲ್ಲಿ ಯಾವುದೋ ತಾರೆ ಮರವು ಕಾಣುತ್ತಿರುವುದು. ಆ ಮರದ ಬಳಿಯಲ್ಲಿ ಹದ್ದು ಕಾಗೆಗಳು ತುಂಬಿರುವು. ಅಲ್ಲಿಗೆ ಹೋಗಿ ನೋಡಿ ವಿಚಾರಿಸಿದರು. ಹಾ ಪರಮಾತ್ಮ, ಇಲ್ಲಿ ಈ ರಕ್ತದ ಕಲೆಯನ್ನು ನೋಡಿದರೆ ನನ್ನ ಸತಿ ಚಂದ್ರಾಸೆಯು ಯಾವುದೋ ಮೃಗಜಂತುಗಳ ಬಾಯಿಗೆ ತುತ್ತಾಗಿರುವಂತೆ ಕಾಣುತ್ತಿರುವುದಿಲ್ಲ. ಹಾ ಪರಮಾತ್ಮ, ಪರಮಾತ್ಮ, ಶನಿರಾಜ ಕಾಪಾಡುತ್ತಂದೆ, ಕಾಪಾಡು. ಅಯ್ಯೋ ಅಯ್ಯೋ, ಕಟ್ಟಿಕೊಂಡ ಸತಿ ಒಂದು ತೊಟ್ಟು ಜಲವನ್ನು ತಂದು ಕೊಡಲಾರದ ನನ್ನನ್ನು ಎಂತಹ ಕಡು ಪಾಪಿ ಎನ್ನುವರು. ನನ್ನ ಸತಿಯ ಮಾಂಗಲ್ಯವೇನಾದರೂ ಈ ರಕ್ತದ ಕಲೆಯಲ್ಲಿ ಸಿಕ್ಕಿದರೆ ಇದು ನನ್ನ ಸತಿಯ ಮಾಂಗಲ್ಯವೆಂದು ಸಂತೋಷ ಪಡುವುದು. ಪರಮಾತ್ಮ, ಏನು ಮಾಡಲಿ? ಇನ್ನ ಮೇಲೆ ನಾನು ಗೊರವಯ್ಯನೆಂಬ ಹೆಸರಿನಿಂದ ಎಲ್ಲಿಯಾದರೂ ಹೋಗಿ ಜೀವನವನ್ನು ಮಾಡಬೇಕು. ಬದುಕಬೇಕು ಎಂದು ಆಸೆ ನನಗಿಲ್ಲದಾಯಿತಲ್ಲ. ಬದುಕಬೇಕು ಎಂದು ಆಸೆ ನನಗಿಲ್ಲದಾಯಿತಲ್ಲ. ಸುಖ ಶಾಂತಿ ನೆಮ್ಮದಿ ನನಗಿಲ್ಲದಾಯಿತಲ್ಲ. ಬದುಕಬೇಕು ಎಂದು ಆಸೆ. ಹೂವಾಗಿ ಕರಳಿದೆ ನೀನು, ಬಳ್ಳಿಯಂತೆ ಬಾಡಿದೆ ನಾನು.
ನಿನ್ನ ಮನದ ಗಾಸೆಯಲ್ಲ ಮಣ್ಣಾಗಿ ಹೋಯಿತಲ್ಲ. ಬದುಕಬೇಕು ಎಂಬ ಆಸೆ ಎನಗಿಲ್ಲದಾಯಿತಲ್ಲ. ಸುಖ ಶಾಂತಿ ನೆಮ್ಮದಿ ಮಣ್ಣಾಗಿ ಹೋಯಿತಲ್ಲ. ಬದುಕಬೇಕು ಎಂಬ ಆಸೆ. ನೂರಾರು ಆಸೆಗಳಿಂದ ಆ ಬದುಕಿ ಬಂದನಲ್ಲ. ನೂರಾರು ಆಸೆಗಳಿಂದ ಆ ಬದುಕಿ ಬಂದನಲ್ಲ. ನಿನ್ನ ಮನದ ಚಿಂತೆಯಲ್ಲಿ ಮಣ್ಣಾಗಿ ಬದುಕಬೇಕು ಎಂಬ ಆಸೆ. ಬದುಕಬೇಕು ಎಂಬ ಆಸೆ ಮಣ್ಣಾಗಿ ಹೋಯಿತಲ್ಲ. ಸುಖ ಶಾಂತಿ ನೆಮ್ಮದಿ ಎನಗಿಲ್ಲದ. ಬದುಕಬೇಕು ಎಂಬ ಆಸೆ.